ನಾನಾ ಭಕ್ತಿ ವೈರಾಗ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಎಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಕೂಡ ಕುಟುಂಬದೊಂದಿಗೆ ಎಳ್ಳು ಮತ್ತು ಬೆಲ್ಲವನ್ನು ಸವಿದು ನಿಮ್ಮ ಬಾಳು ಸಿಹಿಯಾಗಿದ್ದು ನಂತರ ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತಾಡಿ ಎಂಬ ಸಂದೇಶದೊಂದಿಗೆ ಜನರ ಬಾಂಧವ್ಯವನ್ನು ವೃದ್ಧಿಸಿಕೊಳ್ಳುವಂತಹ ಒಂದು ಶುಭವಾದ ಹಿಂದೂ ಸಂಪ್ರದಾಯದ ಹಬ್ಬವೇ ನಮ್ಮ ಮಕರ ಸಂಕ್ರಾಂತಿ. ಎಲ್ರಿಗೂ ಗೊತ್ತಿದೆ, ಮಕರ ಸಂಕ್ರಾಂತಿ ಅಂತ ಹೇಳಿದ್ರೆ ಹೊಸ ಬೆಳೆಯನ್ನು ಭೂದೇವಿ ಮಡಿಲಿನಿಂದ ಬಂದಿರುವಂಥ ಹೊಸ ಬೆಳೆಯನ್ನು ಕುಲದೇವರಿಗೆ ಅರ್ಪಿಸಿ ಅದನ್ನು ನಾವು ನಂತರ ಉಪಯೋಗಿಸುವಂತಹ ವಾಡಿಕೆಯಲ್ಲಿರುವಂತಹ ಹಬ್ಬ ಅಂತಲೂ ಕರೀಬಹುದು. ಆದರೆ ಈ ಒಂದು ಮಕರ ಸಂಕ್ರಾಂತಿ ಹಬ್ಬದಿಂದ ಯಾಕೆ ಎಳ್ಳು ಬೆಲ್ಲವನ್ನೇ ಹಂಚಬೇಕು, ಬೇರೆ ಪದಾರ್ಥವನ್ನು ಯಾಕೆ ಹಂಚಬಾರ್ದು? ಈ ರೂಢಿಯನ್ನು ತಂದಿರೋವಂಥವ್ರು ಯಾರು? ಎಲ್ರಿಗೂ ಗೊತ್ತಿರೋ ಹಾಗೆ ಅವರವರ ಹಿರಿಯರು ರೂಢಿಸ್ಕೊಂಡು ಬಂದಿರೋದು. ಆದರೆ ಅದಕ್ಕೊಂದು ಕಾರಣ ಇರಲೇಬೇಕಲ್ವಾ? ಈ ರೀತಿಯಾಗಿ ನಾವು ಹಿರಿಯರಿಂದ ಬಂದಂತಹ ರೂಢಿಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಆದರೆ ವೈಜ್ಞಾನಿಕ ಹಿನ್ನೆಲೆ ಏನಾಗಿರಬಹುದು? ಯಾಕೆ ಎಳ್ಳು ಬೆಲ್ಲವನ್ನೇ ಕೊಡಬೇಕು ಅಂದರೆ ಸೂರ್ಯ ಮತ್ತು ಶನಿಯರ ಕಥೆ ಇಲ್ಲಿ ಬರುತ್ತೆ. ಯಾಕಂದರೆ ಮಕರ ಸಂಕ್ರಾಂತಿ ಅಂತ ಕರಿತೀವಿ. ಸೂರ್ಯ ಧನು ರಾಶಿಯಿಂದ ಅಂದರೆ ಧನುರ್ಮಾಸವನ್ನು ಮುಗಿಸಿ ನಂತರ ಮಕರ ರಾಶಿಗೆ ಹೋಗುವಂತಹ ಒಂದು ಸುದಿನ ಇವತ್ತು ಉತ್ತರಾಯಣದ ಪುಣ್ಯದ ಕಾಲವನ್ನು ಅಂತ ಹೇಳ್ತೀವಿ. ಅದೇ ಗುರು ಶನೀಶ್ವರರಿಗೆ ಮಕರ ರಾಶಿ ಸ್ವಂತ ಮನೆಯಾಗಿದೆ. ಆದರೆ ಸೂರ್ಯನಿಗೂ ಮತ್ತು ಶನಿಗೂ ಆಗೋಲ್ಲ ಅಂತ ಎಲ್ರಿಗೂ ಗೊತ್ತಿರೋದು. ತಂದೆ ಮಗನ ಒಂದು ಬಾಂಧವ್ಯ ಚೂರು ಚೆನ್ನಾಗಿಲ್ಲದೆ ಇರೋದ್ರಿಂದ ಇಬ್ಬರಲ್ಲೂ ಒಂದು ಘರ್ಷಣೆ ಉಂಟಾಗತ್ತೆ. ಆದರೆ ಮಕರ ಸಂಕ್ರಾಂತಿ ಅಂದರೆ ಮಕರ ರಾಶಿಗೆ ಸೂರ್ಯನು ತನ್ನ ದಕ್ಷಿಣಾಯನದ ಪುಣ್ಯದ ಪರ್ವವನ್ನು ಮುಗಿಸಿ ಉತ್ತರಾಯಣದ ಪುಣ್ಯದ ಪರ್ವವನ್ನು ಪ್ರಾರಂಭ ಮಾಡುವಂತಹ ಸುದಿನವಾಗಿರುವಂತಹ ಈ ದಿನ ಸೂರ್ಯನ ಜೊತೆಗೆ ಶನಿ ಹೋಗಿ ಶನಿಯ ಮನೆಯಲ್ಲಿ ಸೂರ್ಯದೇವನು ಹೋಗೋದ್ರಿಂದ ಸೂರ್ಯನಿಗೆ ಒಂದು ಸಂಕೇತವಾಗಿರುವಂತಹ ಪದಾರ್ಥ ಅಂದರೆ ಬೆಲ್ಲ. ಬೆಲ್ಲವು ಒಂದು ಸಿಹಿಯಾದವಾದ ಒಂದು ಖಾದ್ಯ. ಆ ಸಿಹಿಯಾದ ಖಾದ್ಯದೊಂದಿಗೆ ಶನೀಶ್ವರರ ಸಂಕೇತವಾಗಿರುವಂತಹ ಎಳ್ಳು. ಈ ಎಳ್ಳು ಬೆಲ್ಲವನ್ನು ದಾನವನ್ನು ಮಾಡೋದರಿಂದ ಅಥವಾ ನಮ್ಮ ಭಾಷೆಯಲ್ಲಿ ಕರೆಯೋದಾದರೆ ಬೀರುವುದರಿಂದ, ಎಷ್ಟೋ ಜನಗಳ ಮನೆಗೆ ಬೀರುವುದರಿಂದ ನಮ್ಮ ಪಾಪಕರ್ಮಗಳು ನಶಿಸಿ ಹೋಗುತ್ತೆ. ಎಳ್ಳನ್ನು ದಾನ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ನಾವು ಪ್ರತಿದಿನವೂ ಎಳ್ಳನ್ನು ದಾನ ಮಾಡೋಕ್ಕೆ ಆಗಲ್ಲ. ಆದ್ದರಿಂದ ಈ ಎಳ್ಳು ಬೆಲ್ಲದ ಸಂಕೇತದಿಂದ ಇವೆರಡನ್ನು ದಾನವನ್ನು ಕೊಟ್ಟರೆ ಇವತ್ತು ಹಸುವಿಗೆ ಹಾಗೂ ಬ್ರಾಹ್ಮಣರಿಗೆ ದೇವಸ್ಥಾನಗಳಲ್ಲಿ ಬರುವಂತಹ ಭಕ್ತರಿಗೆ ಈ ಎಳ್ಳು ಬೆಲ್ಲವನ್ನು ಕೊಡೋದ್ರಿಂದ ಆ ಸೂರ್ಯನ ಜೊತೆಗೆ ಶನೀಶ್ವರರ ಒಂದು ಸಮಾಗಮ ಉತ್ತಮವಾಗುತ್ತೆ. ಅವರಿಬ್ಬರಿಂದ ನಮಗೆ ಒಳ್ಳೆಯ ಆಶೀರ್ವಾದ ದೊರೆಯುತ್ತೆ ಎಂಬ ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ. ಅದಕ್ಕಾಗಿಯೇ ನಾವು ಎಳ್ಳು ಬೆಲ್ಲವನ್ನೇ ಕೊಡಬೇಕು ಅಂತ ಈ ಮಕರ ಸಂಕ್ರಾಂತಿಯಲ್ಲಿ ಹೇಳಿರುವಂಥದ್ದು. ಆದ್ದರಿಂದ ಇದರಿಂದ ಶನೀಶ್ವರರು ಮತ್ತು ಸೂರ್ಯನು ಪ್ರಸನ್ನನಾಗಿ ಮಕರ ರಾಶಿಯಲ್ಲಿ ಇರುವವರಿಗೆ ತುಂಬ ತೊಂದರೆಯನ್ನು ಕೊಡದೆ ಹಾಗೂ ಸಕಲ ರಾಶಿ ಚಕ್ರಗಳಿಗೆ ಉತ್ತಮವಾದ ಫಲವನ್ನೇ ಕೊಡ್ತಾರೆ. ನಂತರ ಇದರ ಇನ್ನೊಂದು ಮಹತ್ವ ಏನಿದೆ ಅಂದರೆ ಶಕ್ತಿ ಮತ್ತು ಸಿಹಿ. ಚಳಿಗಾಲಗಳಲ್ಲಿ ದೇಹಕ್ಕೆ ಶಕ್ತಿ ನೀಡುವ ಎಳ್ಳು ಬೆಲ್ಲದ ಸಿಹಿ ಸಂಕ್ರಾಂತಿಯ ಆಚರಣೆಗೆ ಪೂರಕವಾಗುತ್ತೆ. ಇದು ಕಷ್ಟಗಳನ್ನೆಲ್ಲ ಕಳೆದು ಸಂತೋಷವನ್ನು ತರಲಿ ಎಂಬ ಒಂದು ಭಾವಾರ್ಥವೂ ಆಗಿರೋದ್ರಿಂದ ನಾವು ಶಕ್ತಿ ಮತ್ತು ಸಿಹಿಯ ಸಂಕೇತವಾಗಿ ಇದನ್ನು ಎಳ್ಳು ಬೆಲ್ಲವನ್ನು ನಾವು ಹೇಳ್ಬೋದು. ನಂತರ ಸ್ನೇಹ ಮತ್ತು ಹಂಚಿಕೆ. ಎಳ್ಳು ಅಂದರೆ ನಿಮಗೆ ಗೊತ್ತು, ಋಣಾತ್ಮಕವಾದ ಒಂದು ಪದಾರ್ಥ. ಸಂಬಂಧವನ್ನು ಉಳಿಯುವಂಥದ್ದು. ಆದ್ದರಿಂದ ನಮ್ಮ ಇಷ್ಟಪಟ್ಟವರ ಜೊತೆಗೆ, ಇಷ್ಟಪಡುವಂತಹ ಸ್ನೇಹಿತರ ಜೊತೆಗೆ, ಇಷ್ಟಪಟ್ಟುವಂತಹ ಸಂಬಂಧಗಳ ಜೊತೆಗೆ ಬಾಂಧವ್ಯ ಇನ್ನೂ ಗಟ್ಟಿಯಾಗಲಿ ಅಂತ ಹೇಳುವಂತಹ ಈ ಎಳ್ಳನ್ನು ಬೀರ್ತಾರೆ. ಆದ್ದರಿಂದ ಈ ಎಳ್ಳು ಬೆಲ್ಲವು ಒಳ್ಳೆ
ತಿಂದು ಒಳ್ಳೆಯನ್ನು ಮಾತಾಡಿ ಮಕ್ಕಳು ಎಳ್ಳು ಬೆಲ್ಲ ಸಕ್ಕರೆ ಅಚ್ಚು ಬಾಳೆಹಣ್ಣು ಇತ್ಯಾದಿಗಳನ್ನು ತಟ್ಟೆಯಲ್ಲಿಟ್ಟು ಮನೆ ಮನೆಗೆ ಹೋಗಿ ಹಿರಿಯರಿಗೆ ಕೊಟ್ಟು ಆಶೀರ್ವಾದವನ್ನು ಪಡೆಯಬೇಕು. ಈ ಹಿರಿಯರ ಆಶೀರ್ವಾದ ಪಡೆದರೆ ಸ್ನೇಹ ಮತ್ತು ಸಂಬಂಧಗಳು ಬೆಸೆಯುವ ಉತ್ತಮ ಸಂಕೇತವಾಗಿರುತ್ತೆ ಅಂತಲೂ ಕೂಡ ನಾವು ಈ ಎಳ್ಳು ಬೆಲ್ಲದ ಒಂದು ಮಹತ್ವವನ್ನು ತಿಳಿಬಹುದು. ಇದು ಧಾರ್ಮಿಕ ಆಚರಣೆ ಅಂತ ಹೇಳಿದ್ರೆ ಈ ಹಬ್ಬದಂದು ನಮಗೆ ಗೊತ್ತಿರೋ ಹಾಗೆ ಸೂರ್ಯದೇವ ಮತ್ತು ವಿಷ್ಣು, ಯಾಕಂದರೆ ಸೂರ್ಯನಲ್ಲಿ ನಾರಾಯಣನನ್ನು ಆರಾಧನೆ ಮಾಡ್ತೀವಿ. ನಾರಾಯಣನ ಒಂದು ಅನುಮತಿ ಇಲ್ಲದೆ ಸೂರ್ಯದೇವ ಏನೂ ಮಾಡಲಿಕ್ಕೆ ಆಗೋಲ್ಲ. ಆದ್ದರಿಂದ ಸೂರ್ಯದೇವನಿಗೆ, ವಿಷ್ಣುವಿಗೆ ಮತ್ತು ಶನಿದೇವರಿಗೆ ಎಳ್ಳು ಬೆಲ್ಲ ಅರ್ಪಿಸುವುದರಿಂದ ಸಂತೋಷ, ಸಮೃದ್ಧಿ, ಕಷ್ಟಗಳು ನಿವಾರಣೆ ಆಗುತ್ತದೆ ಅಂತ ನಂಬೋದು. ಅದೇ ರೀತಿ ಎಳ್ಳು ಬೆಲ್ಲ ಹೇಗೆ ನಾವು ತಯಾರಿಸೋದು ಅಂದರೆ ಮನೆಯಲ್ಲಿಯೇ ಶುದ್ಧವಾಗಿ ನಾವು ತಯಾರಿಸಬೇಕಾಗತ್ತೆ. ಯಾಕಂದರೆ ಈ ಒಂದು ಎಳ್ಳು ಬೆಲ್ಲದವನ್ನು ಎಲ್ಲರಿಗೂ ನಾವು ಎಲ್ಲ ಕಾಲದಲ್ಲೂ ಕೊಡಲಿಕ್ಕೆ ಆಗಲ್ಲ. ಆದ್ದರಿಂದ ಸ್ವಲ್ಪ ಮನೆಯಲ್ಲೇ ತಯಾರಿಸಿದರೆ ನಮ್ಮ ಸ್ವತಃ ಬುದ್ಧಿಯಿಂದ ತಯಾರಿಸಿದಂತಹ ಕೈಯಿಂದ ಕೊಟ್ಟಂತಹ ಎಳ್ಳು ಉತ್ತಮ ಫಲವನ್ನು ನೀಡುತ್ತೆ. ಅದರಿಂದ ಈ ಸಂಕ್ರಾಂತಿ ಹಬ್ಬದ ಆಚರಣೆಯ ಪ್ರಕಾರ ಎಳ್ಳು ಬೆಲ್ಲವನ್ನು ಪರಸ್ಪರ ಒಬ್ಬರಿಗೊಬ್ಬರು ಹಂಚಿಕೊಳ್ಳೋ ಮುಖಾಂತರ ಬಾಂಧವ್ಯವು ಗಟ್ಟಿಯಾಗತ್ತೆ. ಆದರೆ ಇದನ್ನು ನಾವು ಆರೋಗ್ಯಕರವಾಗಿ ಯೋಚನೆ ಮಾಡಿದರೆ ಇದು ಚಳಿಗಾಲದ ಸಮಯವಾಗಿರೋದ್ರಿಂದ ಇದಕ್ಕೆ ಕಡಲೆ ಅಂಶದಲ್ಲಿರುವಂತಹ ಪೌಷ್ಟಿಕಾಂಶ, ಎಣ್ಣೆ ಜಿಡ್ಡಿನ ಅಂಶ, ಹುರುಗಡಲೆ ಈ ಚರ್ಮದ ಆರೋಗ್ಯವನ್ನು ಕಾಪಾಡತ್ತೆ. ಅದೇ ಬೆಲ್ಲದಲ್ಲಿ ಉತ್ತಮವಾದ ಕಬ್ಬಿಣ ಅಂಶ ಇರೋದರಿಂದ ಒಂದು ದೇಹಕ್ಕೆ ಬೇಕಾಗುವಂತಹ ರೋಗ ನಿರೋಧಕ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತೆ ಅಂತಲೂ ಹೇಳ್ಬೋದು. ಆದ್ದರಿಂದ ಎಳ್ಳು ಮತ್ತು ಬೆಲ್ಲದ ಮಿಶ್ರಣವನ್ನು ಎಳ್ಳುಂಡೆ ಆಗಿ ಎಳ್ಳಿನ ಪಂಚಕಜ್ಜಾಯ, ಎಳ್ಳಿನ ಚಿಕ್ಕಿಯನ್ನು ಸೇವನೆ ಮಾಡೋದ್ರಿಂದ ದೀರ್ಘಾಯುಷ್ಯ, ಆರೋಗ್ಯವನ್ನು ಪಡೆದುಕೊಳ್ಳಬಹುದು. ಇದರಿಂದ ಉತ್ತಮವಾಗಿ ಇರುತ್ತೆ ಅಂತ ಈ ಎಳ್ಳು ಬೆಲ್ಲದ ಒಂದು ಮಹತ್ವವಾಗಿದೆ. ಈ ರೀತಿಯಾಗಿ ಎಲ್ಲರೂ ಕೂಡ ತಮ್ಮ ಮನೆಗಳಲ್ಲಿ ಸ್ವಲ್ಪನಾದರೂ ಮಾಡಿಲ್ಲದೆ ಇದ್ದರೂ ಹೊರಗಡೆಯಿಂದ ತಂದಾದರೂ ನಿಮ್ಮ ಕೈಯಾರೆ ಒಂದು 5 ಜನಕ್ಕಾಗಿ ಎಳ್ಳು ಮತ್ತು ಬೆಲ್ಲವನ್ನು ಮತ್ತು ಈ ಒಂದು ಸಿಹಿ ಖಾದ್ಯಗಳನ್ನು ಕೊಟ್ಟು, ಮೂಲತಃ ನೀವು ಯಾರಿಗೂ ಸಿಗಲಿಲ್ಲ ಕೊಡಲಿಕ್ಕೆ, ನಮಗೆ ಉತ್ತಮವಾದ ಬಾಂಧವ್ಯ ಇವರೊಟ್ಟಿಗೆ ಬೇಡ ಅಂತ ಹೇಳಿದರೆ ಕೊಡಬೇಡಿ. ಆದರೆ ಹಸುವಿಗೆ, ಬ್ರಾಹ್ಮಣರ ಒಂದು ಸಂಕೇತವಾಗಿರುವಂತಹ ಹಸುವಿಗೆ ನಿಮ್ಮ ಈ ಒಂದು ಪ್ರಸಾದವನ್ನು ನೀವು ಊಟವನ್ನು ಮಾಡೋದಕ್ಕೆ ಮುಂಚೆನೇ ಕೊಟ್ಟರೆ ಅದು ದಾನವಾಗಿ ಉಳ್ಕೊಳ್ಳುತ್ತೆ. ಅದರಿಂದ ತುಂಬಾ ಯಶಸ್ಸು ಉಂಟಾಗತ್ತೆ. ಅದರಿಂದ ಹಸುವಿಗೆ ಎಳ್ಳು ಮತ್ತು ಅವರೆಕಾಯಿ, ಕಡಲೆಕಾಯಿ ಹಾಗೂ ಬೆಲ್ಲದಚ್ಚು, ಬಾಳೆಹಣ್ಣು, ಕಬ್ಬಿನ ತುಂಡು ಇವೆಲ್ಲವನ್ನು ಕೂಡ ದಾನವನ್ನಾಗಿ ಅದನ್ನು ಸೇವಿಸೋ ಹಾಗೆ ನೀವು ಕೊಡಬೇಕಾಗತ್ತೆ. ಇದರಿಂದ ಉತ್ತಮವಾದ ಫಲವು ಉಂಟಾಗತ್ತೆ ಅಂತ ಹೇಳ್ತಾ ಇವತ್ತಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಹಬ್ಬದ ಪ್ರೀತಿಯ ಶುಭಾಶಯಗಳನ್ನು ಹೇಳ್ತಾ, ಎಲ್ಲರೂ ಹಬ್ಬವನ್ನು ಸಂತೃಪ್ತಿಯಿಂದ ಆಚರಿಸಿ ಎಲ್ಲರಿಗೂ ಒಳಿತನ್ನು ಭಗವಂತ ಮಾಡಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.